ನಾನು ಅಂದುಕೊಂಡ ಹಾಗೆ ಮುಂದುವರಿತಿದೆ ನನ್ನ ಕಬ್ಬಡ ನಾಟಕದ ಕಾರಸ್ಥಾನವನ್ನು. ಲೇ ರಮೇಶ್, ನಿನ್ನ ಬಾಳಲ್ಲಿ ಸುಂಟ್ರು ಗಾಳಿ ಎಬ್ಬಿಸಿ ಅದೇ ಸುಂಟ್ರು ಗಾಳಿಯಲ್ಲಿ ನಾನು ರಾಜದಿಂದ ಮೆರೆದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕರಿನಾಗರ ಜಾತಿಯ ಕಾಳಿಂದನೇ ಅಲ್ಲ. ಕಾಳಿಂಗ, ಏನು ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ, ಈಗ ತಾನೇ ಬಂದಿದ್ದೇನೆ ದೇಸಾಯಿ ಅವರೇ. ಏನಾದ್ರೂ ಕೆಲಸವಿತ್ತ? ಇಲ್ಲ ದೇಸಾಯಿ ಅವರೇ, ನಿಮಗೊಂದು ವಿಷಯ ತಿಳಿಸೋಣ ಅಂತ ಬಂದಿದ್ದೇನೆ. ಕಾಳಿಂಗ, ಏನದು? ಅದಕ್ಕೂ ಮೊದಲು ಪಾರ್ಟಿಗೆ ವ್ಯವಸ್ಥೆ ಮಾಡಿಸಿ, ಆಮೇಲೆ ಕುಡಿದು ಕುಪ್ಪಳಿಸಿ ಎಲ್ಲರೂ ಎಂಜಾಯ್ ಮಾಡಿ. ಸರಿ, ನೀನು ಹೇಳಿದಾಗೆ ಆಗಲಿ. ಸುಧಾಮ, ಹೇಳ್ರಿ ದಣ್ಯರ, ಅರ್ಥ ಆಯ್ತಾ? ಗೊತ್ತಾಯ್ತ್ರಿ. ನಾ ಅರ್ಜೆಂಟ್ ಡ್ಯಾನ್ಸರ್ನ ಕರ್ಕೊಂಡ್ ಬರ್ತೇನ್ರಿ.
ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ಏಳಿ ಕುಣಿಯೋಣ, ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ಪುಣ್ಯ ನಮ್ಮದ ಭಾವದ ದಿನವೋ, ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಕ್ಕಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯ ನೀ ಗೋಲಿ. ಬರವು ಕೆಟ್ಟಿರೋ ನಾಲಿಗೆಗೆ ಚಕವು ಮಾಮೂಲಿ. ಯಾರು ಬಂದರೂ ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಣಯವಾಗಲಿ ಈ ಕ್ಷಣದಲ್ಲಿ, ಪ್ರಣಯವಾಗಲಿ ಈ ಕ್ಷಣದಲ್ಲಿ. ಎಣ್ಣ ಬಾಟಲಿ ಇದೆ ಕೈಯಲ್ಲಿ, ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ದೇಸಾಯಿ ಅವರೇ, ನಾನು ಈ ಹುಡುಗಿಯ ಜೊತೆಗೆ ಗೆಸ್ಟ್ ಹೌಸ್ಗೆ ಹೋಗಿ ಬರುತ್ತೇನೆ. ಹೋಗಿ ಬಾ ಕಾಳಿಂಗ. ಓಕೆ, ನಾನು ಬರುತ್ತೇನೆ. ಗಣ್ಯರ ಇವ್ ಅವ್ನ ಹಾಡ ಹಾಡೋದ್ರ ನಮ್ದು ಎಲ್ಲ ಕಚ್ಚಿನ ಹೊರದ್ ಹೋಯ್ತ್ರಿ. ಅಲ್ಲಿ ನೋಡ್ರಿ ಇವ್ ಅವ್ನ ರಾಮ್ ಕೊಡ್ಲಿ ತಗೊಂಡ್ ಬರಾಕತ್ತಾನ್ರಿ. ಯಾರನ್ನ ಕಡಿತಾನೋ ಯಾರನ್ನ ಬಿಡ್ತಾನೋ. ನಾ ಸ್ವಲ್ಪ ಇದಕ್ಕೆ ಹೋಗಿ ಬರ್ತೀನಿ. ಹೋಗಿ ಬರ್ಲಿ. ಏ ಸುಧಾಮ ಬಾರು. ಮಗನೇ ಸುಧಾಮ, ಬಡವರ ಮನೆ ಹೆಣ್ಣು ಮಕ್ಕಳಂದ್ರೆ ಆಟದ ವಸ್ತು ಅಂತ ತಿಳಿದ್ರಿ ಮಗನೇ. ದೇಶೋಯನ್ನ ಹಾಕಲು ಬಂದಿರುವೆ. ಲೇ ಬಡ ಸುಳೆ ಮಗನೇ ರಾಮ, ನನ್ನನ್ನು ಕೊಚ್ಚು ಹಾಕಲು ನಿನ್ನಿಂದ ಅಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ ನಿನ್ನ ತಂದೆಯಿಂದಲೂ ಸಾಧ್ಯವಿಲ್ಲ. ಲೇ ಜಾನಿ, ಲೇ ಸುಧಾಮ,
ಈ ಹತ್ತೂರ ಒಡೆಯನಿಗೆ ಏಕೋಚಿತ್ತ ಒಬ್ಬ ಬೀದಿ ಬಿಕಾರಿ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾನೆ. ಸ್ವಲ್ಪ ವ್ಯಸನ ಮಾಡು ಇವನ ಬಗ್ಗೆ. ದಣಿ, ನೀವು ಅಪ್ಪಣೆ ಕೊಟ್ಟರೆ ಈ ಬಡಸುಳೆ ಮಗನನ್ನು ಕಣ್ಣು ಕೆತ್ತಿ ಭಿಕ್ಷೆ ಬೇಡುವ ಹಾಗೆ ಮಾಡದಿದ್ದರೆ ಕಣ್ಣು ಕಿತ್ತಿ ಅಷ್ಟೇ ಅಲ್ಲ, ಬೀದಿ ಬೀದಿ ಭಿಕ್ಷೆ ಬೇಡಬೇಕು ಈ ನನ್ನ ಮಗ. ಆ ರೀತಿ ಶಿಕ್ಷೆ ಕೊಡೋಣ. ಹಾಗೆ ಮಾಡೋಣ ದಣಿ. ರೆಡಿ ಆಗು ನೀನು ಈಗ. ಏ ಸಂಡ ದೇಸಾಯಿ, ಏ ರಾಮ, ನನ್ನ ಕಟ್ಟಿ ಹಾಕಿ ತೋರಿಸಬಲ್ಲ ಏನಿನ ಪೌರುಷ. ನಿಜವಾಗಿಯೂ ನೀನು ಖಂಡಿಸಿ ಹಾಕಿದರೆ ನಿಮ್ಮಪ್ಪನಿಗೆ ಹುಟ್ಟಿದ ಮಗನೇ ನೀನು ಹಾಕಿದ್ದರೆ ಮೆಚ್ಚಿ ನೋಡಲೇ ಈ ಹುಲಿಯನ್ನು. ಆಗ ತೋರಿಸುವೆ ಯಾರೆಂಬುದನ್ನು. ನೀನು ಒಬ್ಬೊಬ್ಬರ ರಕ್ತ ಕುಡಿಯದಿದ್ದರೆ ನಮ್ಮವ್ವ ಗಂಡಗೆ ಹರಿದಾಳ ಅಂತ ತಿಳ್ಕೊಬೇಡ, ಮೆಣ್ಣಿಗೆ ಹರಿದಾಳ ಅಂತ ತಿಳ್ಕೊ. ಲೇ ರಾಮ, ಕಟ್ಟಿ ಹಾಕಿದ್ರು ಇಷ್ಟು ಸೊಕ್ಕಿನಿಂದ ಮಾತನಾಡ್ತಿರಲೇ ಮಗನೇ. ತಾಳು, ನಿನಗೆ ತೋರಿಸ್ತೇನೆ ನನ್ನ ಕಾರಸ್ಥನದ ಕೈವಾಡವನ್ನು. ಲೇ ಜೋನೆ, ಈ ಸೊಕ್ಕಿನಿಂದ ಹಾರಿದ ಬಡಕುನ್ನಿಯನ್ನು ಹೊತ್ತುಕೊಂಡು ಹೋಗಿ ಅವರ ಮನೆ ಮುಂದೆ ಬಿಸಾಕಿ ಬಾ. ನೀರು ನೀರು ಎಂದು ಸಾಯಬೇಕು ಈ ನನ್ನ ಮಗ. ನೀವು ಹೇಳಿದ ಹಾಗೆ ಮಾಡುತ್ತೇನೆ ದಣಿ. ಆಯ್ತ್ರಿ ದಣ್ಯಾರ. ಸುಧಾಮ, ಹೇಳ್ರಿ. ಎರಡೂ ಕಣ್ಣು ಕಿತ್ತಿದ್ದೇನೆ ಕಣೋ. ಏ ಏ ಏ, ಬಾರಿ ಬಾರಿ ಮಾಡ್ರಿ. ಎಡ್ಡು ಕಣ್ಣ ಸೋರ್ಲಕತ್ತದ್ರಿ. ರಕ್ತ ನನ್ನ ಕೈಗೆ ಹತ್ತಿದೆ ನೋಡು. ಬೇಕಾದ್ರೆ ಬಾಳ ಬಂಗಾರ ಕೆಲಸ ಮಾಡಿರಿ. ಹಾ, ನಾನು ಮಾಡೋದೇ ಆ ರೀತಿ. ಹಾ ರೀ, ನಡೆ ಹೋಗೋಣ. ಶ್ರೀಕಾಂತ್, ಪಿಕ್ಚರ್ ಹೇಗಿತ್ತು? ಪಿಕ್ಚರ್ ಏನು ಚೆನ್ನಾಗಿತ್ತು ಕಾಮಿನಿ. ಅಣ್ಣನಿಗೆ ಹೇಳಿದಾರ ಹೋಗಿದ್ ತಪ್ಪಲ್ಲವೇ? ಆದರೆ ಅಂದ್ರೆ ಏನ್ರಿ? ಅಣ್ಣನಿಗೆ ಹೇಳಿದಾರ ಹೋಗಿದ್ದು ತಪ್ಪಲ್ಲವೇ ಕಾಮಿನಿ? ನೋಡಿ, ನಾವು ಪಿಕ್ಚರ್ಗೆ ಹೋಗಿದ್ದು ಅವ್ರು ಯಾರು ಹೇಳ್ತಾರೆ? ಹಾಗಲ್ಲ ಕಾಮಿನಿ, ಹಾಗೂ ಇಲ್ಲ ಹೀಗೂ ಇಲ್ಲ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಆಮೇಲೆ ಹೋಗೋಣ. ಅದಕ್ಕಿಂತ ಮುಂಚೆ ಜೋಡಿ ಹಕ್ಕಿಗಳಾಗಿ ಆಕಾಶಕ್ಕೆ ಹಾರೋಣ ಬಾಪ್ರಿಯ. ಭೂಮಿ ತಾಯರೇ ನೀಷ್ಟಕಣಿ ಅಗೋಯಿನೋ ನಾನು ನಿನ್ನ ಮೆಚ್ಚಿದೆ. ಅಗೋಯಿನೋ ನಾನು ನಿನ್ನ ಮೆಚ್ಚಿದೆ.